ಕಿಚ್ಚು ಆರುವಂತೆ ಕಾಣಿಸ್ತಾ ಇಲ್ಲ. ಈಗ ರಾಜ್ಯದಿಂದ ಡೆಲ್ಲಿಗೆ ಶಿಫ್ಟ್ ಆಗಿದೆ ಕುರ್ಚಿ ಫೈಟ್. ಕೈಮನೆಯಲ್ಲಿ ಆರದ ನವೆಂಬರ್ ಕ್ರಾಂತಿ ಕಿಚ್ಚು. ರಾಜ್ಯದಿಂದ ಡೆಲ್ಲಿಗೆ ಶಿಫ್ಟ್ ಆಗತ್ತಾ ಕುರ್ಚಿ ಫೈಟ್? ದೆಹಲಿಯಿಂದಲೇ ದಾಳ ಉರುಳಿಸ್ತಾರ ಸಿಎಂ ಸಿದ್ದು? ಪ್ರಶ್ನೆಗಳಿದಲ್ಲ. ಇನ್ನು ಆಪ್ತರಿಂದ ಟಗರು ಪರ ಭರ್ಜರಿ ಬ್ಯಾಟಿಂಗ್ ಬೀಸಿದ್ದಾರೆ ಕೆಲ ಸಚಿವರು ಹಾಗೆ ಶಾಸಕರು. ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಫೀಲ್ಡ್ಗಿಳಿದಿದ್ದು ಗೊತ್ತಾಗ್ತಿದೆ. ದೆಹಲಿ ನಿವಾಸದಲ್ಲಿ ಸಿಎಂ ಆಪ್ತರಿಗೆ ಹಿಟ್ನಾಳ್ ಲಂಚ್ ಅನ್ನ ಏರ್ಪಡಿಸಿದ್ದಾರೆ. ಮಾಜಿ ಸಚಿವ ರಾಜಣ್ಣ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇತ್ತು, ರದ್ದಾಗ್ತಿದ್ದಂತೆ ಸಂಸದ ರಾಘವೇಂದ್ರ ಹಿಟ್ನಾಳ್ ಆಕ್ಟಿವ್ ಆಗಿದ್ದಾರೆ. ಸಿಎಂ ಸೇರಿ ಆಪ್ತರಿಗೆ ಊಟ ನೀಡೋದಕ್ಕೆ ಎಂಪಿ ಮುಂದಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ತಣ್ಣಗಾಗುವಂತೆ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇರೋದು ನಾನೇ ಸಿಎಂ ಆಗಿ 5 ವರ್ಷವೂ ಕೂಡ ಮುಂದುವರಿತೀನಿ ಅಂತ. ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲಿಲ್ಲದ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ದೆಹಲಿ ಪ್ರವಾಸವನ್ನ ಕೂಡ ಮಾಡ್ಕೊಂಡು ಬಂದಿದ್ದಾಯ್ತು. ಇದರ ಮಧ್ಯದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಉತ್ತರಾಧಿಕಾರಿ ಅನ್ನುವಂಥ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟ ನಂತರದಲ್ಲಿ ಅವರು ಕೂಡ ದಲಿತ ಸಿಎಂನ ಪರವಾಗಿ ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳದೇ ಇದ್ರೂ ಕೂಡ ರೇಸ್ನಲ್ಲಿರೋದಂತೂ ರಾಜ್ಯದ ಜನತೆಗೆ ಏನು ಗೊತ್ತಿಲ್ಲದ ವಿಚಾರ ಏನಲ್ಲ. ಇದರ ಮಧ್ಯದಲ್ಲಿ ಒಂದು ಕಡೆ ರಾಜಣ್ಣ ಅವರ ಮನೆಯಲ್ಲೂ ಕೂಡ ಡಿನ್ನರ್ ಪಾರ್ಟಿಯನ್ನು ಏರ್ಪಡಿಸಿದ್ರು. ಔತಣಕೂಟವನ್ನು ಎಲ್ಲ ಸಚಿವರು ಸೇರಿಕೊಂಡು ಸಿದ್ದರಾಮಯ್ಯ ಅವರನ್ನು ಮುಂದಿನ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿಸಬೇಕು ಅನ್ನುವಂತಹ ಕೆಲವೊಂದಷ್ಟು ಆಶಯದೊಂದಿಗೆ ಮೀಟಿಂಗ್ ಮಾಡಬೇಕಾಗಿತ್ತು. ಆದರೆ ಅದು ಕ್ಯಾನ್ಸಲ್ ಆಯಿತು. ರದ್ದಾಗ್ತಾ ಇದ್ದಂತೆ ರಾಘವೇಂದ್ರ ಹಿಟ್ನಾಳ್ ಅವರು ಆಕ್ಟಿವ್ ಆಗಿದ್ದಾರೆ. ಸಿಎಂ ಸೇರಿ ಅವರ ಆಪ್ತ ಬಳಗದವರಿಗೆ ಊಟದ ಏರ್ಪಾಡನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಏನಿದೆ ಪ್ಲಾನು? ನಿಜಕ್ಕೂ ಕೂಡ 22ನೇ ತಾರೀಕಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದು ಕಾಂಗ್ರೆಸ್ಗೆ 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಾದ ಮೇಲೆ ಏನಾದರೂ ಅಧಿಕಾರದ ಹಂಚಿಕೆಯ ಸೂತ್ರ ಏನಾದರೂ ಪಾಲಿಸ್ತಾರಾ? ಹಾಗೇನಾದರೂ ಪಾಲಿಸಲೇಬೇಕು ಅಂತ ಬಂದರೆ ಸಿದ್ದರಾಮಯ್ಯ ಅವರು ತಮ್ಮ ಗದ್ದುಗೆಯಿಂದ ಇಳಿದು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸಿಎಂ ಸ್ಥಾನಕ್ಕೆ ಏರಿಸೋದಕ್ಕೆ ಆಗ್ತಾರಾ? ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವ ರೀತಿಯಲ್ಲಿ ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ? ಯಾಕಂದರೆ ಸಿದ್ದರಾಮಯ್ಯ ಅವರು ಕೂಡ ಈ ಹಿಂದೆ ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಹೇಳಿಕೆ ಏನಿದೆ ಎಲ್ಲವೂ ಕೂಡ ಹೈಕಮಾಂಡ್ನ ನಿರ್ಧಾರ ಅನ್ನೋದನ್ನು ಮತ್ತೆ ಮತ್ತೆ ಸಾರುವಂತಿದೆ. ಏನದು? ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೇಳಿಕೆ ಹೈಕಮಾಂಡ್ನ ನಿರ್ಧಾರವೇ ಫೈನಲ್ ನಿರ್ಧಾರ. ಸಿಎಂ ಆಗಿ ನಾನು ಮುಂದುವರಿಯೋದು ಅಥವಾ ಬ್ರೇಕ್ ಹಾಕೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾರೆ. ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನೋದೇ ಕುತೂಹಲವನ್ನು ಮೂಡಿಸ್ತಾ ಇರೋದು. ಸದ್ಯ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲೇ ಮುಂದುವರಿಸೋದಕ್ಕೆ ಕಸರತ್ತನ್ನು ನಡೆಸ್ತಾ ಇರೋದು ಗೊತ್ತಾಗ್ತಿದೆ. ಡಿನ್ನರ್ ಊಟ ಅಂತ ಸಿದ್ದರಾಮಯ್ಯ ಅವರ ಪರ ಆಪ್ತರು ವಕಾಲತ್ತನ್ನು ವಹಿಸ್ತಾ ಇದ್ದಾರೆ. ಡಿನ್ನರ್ ಕೇವಲ ಹೆಸರು, ಸಿಎಂ ಕ್ಲೋಸ್ ಒನ್ಸ್ ಮಾತುಕತೆ ಚರ್ಚೆ ಆಗ್ತಾ ಇದೆ. ಬಿಹಾರ ಫಲಿತಾಂಶ ಅನೌನ್ಸ್ ಆಗ್ತಿದ್ದಂತೆ ಸಿದ್ದರಾಮಯ್ಯ ಅವರು ಡೆಲ್ಲಿ ಟೂರ್ ಪ್ಲಾನ್ ಮಾಡೋದಕ್ಕೂ ಕೂಡ ರೆಡಿ ಆಗ್ತಿದ್ದಾರೆ. ದೆಹಲಿ ಅಂಗಳದಿಂದಲೇ ಈಗಾಗಲೇ ಕೆಲವೊಂದಷ್ಟು ದಾಳ ಕೂಡ ಉರುಳಿಸಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ತಂತ್ರ ದಾಳಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರು. ಇದರ ಭಾಗವಾಗಿ ಕೊಪ್ಪಳ ಸಂಸದ ಹಿಟ್ನಾಳ್ ಕೂಡ ಔತಣವನ್ನು ಏರ್ಪಡಿಸಿರೋದು ಗೊತ್ತಾಗ್ತಿದೆ. ಔತಣದ ಹಿಂದೆ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಉಳಿಸಿಕೊಳ್ಳುವ ಪ್ಲಾನ್ ಮಾಡಲಾಗ್ತಿದೆಯಾ ಅಥವಾ ಪರೋಕ್ಷವಾಗಿ ಹೈಕಮಾಂಡ್ ಹಾಗೆ ಡಿಕೆ ಶಿವಕುಮಾರ್ಗೆ ಸಂದೇಶವನ್ನು ರವಾನಿಸ್ತಿದ್ದಾರೆ? ಯಾಕಂದರೆ ನವೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ಅವರು ಡೆಲ್ಲಿ ಟೂರ್ ಮೇಲೆ ನೆಟ್ಟಿದೆ ಎಲ್ಲರ ಚಿತ್ತ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಈ ಹಿಂದೆಯಿಂದಲೂ ಕೂಡ ಕೆಲವೊಂದಷ್ಟು ರಾಜಕೀಯವಾದ ಕಪ್ಪು ಚುಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಮುಂದುವರೆದು 5 ವರ್ಷ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ ಭರವಸೆಯ ಮಾತುಗಳನ್ನು ಆಡಿದ್ರು. ಸಂಬಂಧಪಟ್ಟಂತೆ ಶಾಸಕರ ಬೆಂಬಲ ಕೂಡ ಬೇಕು ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವರು ಕಂಪೇರ್ ಮಾಡಿದ್ರೆ ಅಷ್ಟೊಂದು ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ನವೆಂಬರ್ 15ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಅವರು ಡೆಲ್ಲಿಯ ಅಂಗಳಕ್ಕೆ ಹೋಗ್ತಾರೆ. ಇದೇ ವಿಚಾರವಾಗಿ ಮಾತನಾಡ್ತಾರಾ ಅಥವಾ ಬಿಹಾರ ಎಲೆಕ್ಷನ್ ರಿಸಲ್ಟ್ ನಂತರ ಹೈಕಮಾಂಡ್ ಮಾತನಾಡ್ತಾರೆ ಅನ್ನೋದು ಕೂಡ ಗೊತ್ತಿತ್ತು. ಹಾಗಾಗಿ ಏನಾಗುತ್ತೆ ಅನ್ನೋದು ಯಕ್ಷ ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕಿರಣ್ ಕಾನ್ಮನೆ. ಕಿರಣ್, ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನೋದು ಆಗಾಗ ತಣ್ಣಗಾದ್ರೂ ಕೂಡ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ನವೆಂಬರ್ 15ನೇ ತಾರೀಕಿಗೆ ದೆಹಲಿಗೆ ಹೋಗ್ತಾ ಇರೋದು ತೀವ್ರ ಕುತೂಹಲ. ಯಾವ ಸಂದೇಶವನ್ನ ಸಾರೋದಕ್ಕೆ ಸಿದ್ದರಾಮಯ್ಯ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಈಗ ಸದ್ಯದ ಅನಾಲಿಸಿಸ್. ಹೌದು, ರಾಜ್ಯ ರಾಜಕಾರಣದಲ್ಲಿ ಹೇಳಿಕೊಳ್ಳುವಂತೆ
ಏನು ನವೆಂಬರ್ ಕ್ರಾಂತಿ ಅಥವಾ ರಾಜಕೀಯ ಕ್ಷಿಪ್ರ ಕ್ರಾಂತಿ ನವೆಂಬರ್ ನಲ್ಲಿ ಆಗುತ್ತೆ ಅಂತಕ್ಕಂತ ಏನು ವಿಚಾರ ಇತ್ತು, ಇದಕ್ಕೆ ಪುಷ್ಟಿ ನೀಡುವಂತೆ ಹಲವು ರಾಜಕೀಯ ಬದಲಾವಣೆಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಬಹಳ ಸದ್ಯಕ್ಕೆ ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಹಿಂದೆ ಮೊನ್ನೆ ಏನು ಶುಕ್ರವಾರಕ್ಕೆ ಏನು KN ರಾಜಣ್ಣ ಅವರ ನಿವಾಸದಲ್ಲಿ ತುಮಕೂರಿನಲ್ಲಿ ಏನು ಒಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿತ್ತು. ಆದ್ರೆ ಕಾರಣಾಂತರಗಳಿಂದ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಕಬ್ಬು ಬೆಳೆಗಾರರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಸಭೆಯನ್ನ ಮಾಡಿದ್ರು. ಸಭೆಯ ಸಮಯ ಆದ ಕಾರಣದಿಂದಾಗಿ ಆ ಡಿನ್ನರ್ ಮೀಟಿಂಗು ಏನು ಕ್ಯಾನ್ಸಲ್ ಆಯ್ತು. ತದನಂತರವಾಗಿ ಈಗ ರಾಜಕೀಯ ವಲಯದಲ್ಲಿ ಮತ್ತೆ ಯಾವತ್ತು ಏನು ಸಿಎಂ ಸಿದ್ದರಾಮಯ್ಯನವರ ಬಣ ಯಾವತ್ತು ಡಿನ್ನರ್ ಮೀಟಿಂಗ್ ಮಾಡುತ್ತೆ ಅಥವಾ ಯಾವತ್ತು ಒಂದು ಚರ್ಚೆಯನ್ನ ಮಾಡುತ್ತೆ ಅಂತಕ್ಕಂಥ ಕುತೂಹಲಕ್ಕೆ ಕಾರಣ ಆಗಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಏನು ರಾಜಶೇಖರ್ ಹಿಟ್ನಾಳ್ ಅವರ ದೆಹಲಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ಕರೆದಿರುವಂತದ್ದು. ಅಂದ್ರೆ ರಾಜಶೇಖರ್ ಹಿಟ್ನಾಳ್ ಅವರ ಒಂದು ಹೊಸ ನಿವಾಸ ಇದೆ, ಅದರ ಗೃಹ ಪ್ರವೇಶ ಏನು 15 ಅಥವಾ 16 ಸಿಎಂ ದೆಹಲಿ ಹೋಗುವಂತ ಸಂದರ್ಭದಲ್ಲಿ ಅದಕ್ಕೆ ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಅಲ್ಲಿ ಸಿಎಂ ಆಪ್ತರ ರಾಜಣ್ಣ ಜೊತೆಗೆ ಅಥವಾ ಸಿಎಂ ಆಪ್ತ ಬಣ ಅಲ್ಲಿ ದೆಹಲಿಯಲ್ಲಿ ಸಿದ್ದರಾಮಯ್ಯನವರೊಂದಿಗೆ ಮೀಟಿಂಗ್ ಅನ್ನ ಮಾಡುತ್ತೆ ಅಂತಕ್ಕಂಥದ್ದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಅಲ್ಲಿ ಆ ಮೂಲಕವಾಗಿ ಏನು ಸಿಎಂ ಸಿದ್ದರಾಮಯ್ಯನವರ ಬಣ ಸಿಎಂ DK ಶಿವಕುಮಾರ್ ಅವರ ಇನ್ನು ಮತ್ತೊಂದು ಬಣಕ್ಕೆ ತಿರುಗೇಟನ್ನ ನೀಡುತ್ತೆ ಅಂತಕ್ಕಂಥದ್ದು ಸದ್ಯಕ್ಕೆ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಡಯನಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ರಾಜಕೀಯ ವಲಯದಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇರೋದು, ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸ್ಥಾನವನ್ನು ಬಿಟ್ಟುಕೊಡುವಂತೆ ಕಾಣಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಎಲೆಕ್ಷನನ್ನು ಕೂಡ ಎದುರಿಸಬೇಕು. ಹಾಗಾಗಿ ಶಾಸಕರು ಸಂಸದರು ಕೇವಲ ಈ 2.5 ವರ್ಷದ ಅವಧಿ ಮಾತ್ರ ಅಲ್ಲ, ಮುಂದೆ ಬರುವ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾರಾಗಬೇಕು ಸಿಎಂ, ಯಾರು ಅಧಿಕಾರದ ಚುಕ್ಕಾಣಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನಾಗಿ ಕೂಡ ಸಭೆಯಲ್ಲಿ ನಿರ್ಧಾರ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಅಹಿಂದ ನಾಯಕ ಮಾಸ್ ಲೀಡರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಳ್ಕೊಂಡ್ರೆ ಕಾಂಗ್ರೆಸ್ನ ಭವಿಷ್ಯ ಏನಾಗುತ್ತೆ ಅಥವಾ ವೋಟರ್ ಬ್ಯಾಂಕ್ ಏನಾಗಬಹುದು, ಇದು ಕೂಡ ಸಭೆಯಲ್ಲಿ ನಡೀಬಹುದು. ಹೈಕಮಾಂಡ್ನ ಕಿವಿಗೂ ಕೂಡ ಇದು ಬೀಳತ್ತೆ. ಲೆಕ್ಕಾಚಾರ ಏನಾಗ್ಬೋದು, ಕಾದ್ ನೋಡೋಣ.